ತಾತನ ಕಾಲದಿಂದನೂ ನಡ್ಕೊಂಡ್ ಬಂದಿದೆ ಇದು ಅಂಗಡಿ. ಆಲ್ಮೋಸ್ಟ್ ಈ ದೇವಸ್ಥಾನ ಸ್ಟಾರ್ಟ್ ಆಗಿಂದನೂ ಇದೆ ಅಂಗಡಿ, ಅದೊಂದು ಖುಷಿ ಇದೆ. ಮಹಾಲಕ್ಷ್ಮಿ ಲೇಔಟ್ನಲ್ಲಿರೋ ವೀರಾಂಜನೇಯ ಸ್ವಾಮಿ ಟೆಂಪಲ್ ಯಾರಿಗೆ ಗೊತ್ತಿಲ್ಲ. 1-2 ವರ್ಷಕ್ಕೆ ಬಿಸ್ನೆಸ್ ಶಿಫ್ಟ್ ಮಾಡೋರ ಮಧ್ಯೆ ಆ ಟೆಂಪಲ್ ಕಟ್ಟಿದಾಗಿಂದ ಇರೋಂಥ 1976ನ ಫ್ಲವರ್ ಶಾಪ್ ಸ್ಟೋರಿ ಕೇಳಿದ್ದೀರಾ? ನಮಸ್ತೆ ಸರ್, ನಿಮ್ಮ ಪರಿಚಯ ಮಾಡಿಕೊಡಿ. ನನ್ನ ಹೆಸರು ಮೋಹನ್ ಅಂತ, ಹೂವಿನ ವ್ಯಾಪಾರಿ ಮಾಡ್ತೀವಿ. ಮಹಾಲಕ್ಷ್ಮಿ ಲೇಔಟ್ ಆಂಜನೇಯ ದೇವಸ್ಥಾನ ಎದುರುಗಡೆ ಹೂವಿನ ಅಂಗಡಿ ಇದೆ. ಒಂದ್ ದಿವಸಕ್ಕೆ ಎಷ್ಟು ಅನ್ ಮಾಡ್ತೀರಾ ಸರ್? ಇಲ್ಲಿ ದಿವಸಕ್ಕೆ ಅದನ್ನ ಅಂದ್ರೆ ಸಾಟರ್ಡೆ ಅಷ್ಟೇ ಜನ ಜಾಸ್ತಿ ಬರೋದು. ಜನ ಜಾಸ್ತಿ ಇದ್ರೆ ಒಂದು 5-6 ಸಾವಿರ ವ್ಯಾಪಾರ ಆಗುತ್ತೆ. ಇನ್ನು ಬಾಕಿ ದಿವಸ ಏನಂತ ವ್ಯಾಪಾರ ಏನಿರಲ್ಲ. ಈಗಿನ ಕಾಲದಲ್ಲಿ 1-2 ವರ್ಷಕ್ಕೆ ಬಿಸ್ನೆಸ್ ಎಲ್ಲ ಶಿಫ್ಟ್ ಮಾಡ್ತಾರೆ, ಆದ್ರೆ ನೀವು ಇಷ್ಟು ವರ್ಷದಿಂದ ಅದ್ ಹೇಗೆ ನಡ್ಸ್ಕೊಂಡ್ ಬರ್ತಿದ್ದೀರಾ ಸರ್? ಅದೇ ಇವಾಗ ಏನಂದ್ರೆ ವೆಯ್ಟ್ ಮಾಡಲ್ಲ, ಎಲ್ಲ ಬೇಗ ಆಗ್ಬೇಕು, ಬೇಗ ಲಾಭ ಮಾಡಬೇಕು ಅಂತ ಹೋಗ್ತಾರೆ. ಅದಾಗಲ್ಲ, ಪ್ಲಾನಿಂಗ್ ಇರಲ್ಲ, ಪ್ರಾಪರ್ ಪ್ಲಾನಿಂಗ್ ಇರಲ್ಲ, ಕನ್ಸಿಸ್ಟೆನ್ಸಿ ಇರಲ್ಲ. ಅದೇ ಮೇನ್ ಕನ್ಸಿಸ್ಟೆನ್ಸಿ ಇಲ್ದಂಗೆ ಪ್ರಾಫಿಟ್ ಇಲ್ಲಿ ಬರಲ್ಲ. ಟೈಮ್ ಕೊಡ್ಬೇಕು, ಯಾವುದೇ ಒಂದು ಬಿಸ್ನೆಸ್ ಅದು ಟೈಮ್ ಕೊಟ್ಟು ನೋಡ್ಬೇಕು. ಇವಾಗ ಏನ್ ಮಾಡ್ತಾರೆ, ಬೇಗ ದುಡ್ಡು ಮಾಡಬೇಕು ಅಂತ ಇದು ಮಾಡ್ತಾರೆ. ಬಿಸ್ನೆಸ್ ಮಾಡೋದೇ ಅದಕ್ಕೋಸ್ಕರ, ಬಟ್ ಅದು ಬೇಗ ಎಕ್ಸ್ಪೆಕ್ಟ್ ಮಾಡ್ತಾರೆ, ಗೇನ್ ಆಗಿರಲ್ಲ. ಹಂಗಾಗಿ ಪದೇ ಪದೇ ಚೇಂಜ್ ಮಾಡ್ತಾ ಇರ್ತಾರೆ.